ನಂತರ ನಗುತ್ತ ಅದಿತಿ ಅವನ ಮಡಿಲಿನಿಂದ ಎದ್ದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ನೊಳಗೆ ಹೋದಳು. ಅಭಿನವ್ ಆಶ್ಚರ್ಯದಿಂದ ಅವಳು ಹೋಗುವುದನ್ನೇ ನೋಡ್ತಾ ನಿಂತಿದ್ದನು. ಆದರೆ ಕೆಲವು ಕ್ಷಣಗಳ ನಂತರವೇ ಅವನ ಕಣ್ಣುಗಳು ಅರಳಿದವು. ಯಾವಾಗಲೆಂದರೆ ಅದಿತಿ ಅತ್ಯಂತ ಆಕರ್ಷಕವಾದ ನೈಟಿ ಧರಿಸಿ ಹೊರಬಂದಾಗ. ಅವಳು ಅಭಿನವನ ಕಡೆಗೆ ಓರೆಗಣ್ಣಿನಿಂದ ನೋಡುತ್ತಾ ಬೆಡ್ನತ್ತ ಹೋಗುತ್ತಿದ್ದಳು. ಆದರೆ ಅಭಿನವ್ ಒಮ್ಮೆ ಅವಳನ್ನು ನೋಡಿ ಮರುಕ್ಷಣವೇ ತನ್ನ ನೋಟವನ್ನು ಫೋನ್ನತ್ತ ಹರಿಸಿದನು ಮತ್ತು ಏನೋ ಕೆಲಸ ಮಾಡಲು ತೊಡಗಿದನು. ಆದರೆ ಇದೆಲ್ಲವೂ ಕೇವಲ ಮೇಲ್ನೋಟದ ಪ್ರದರ್ಶನವಾಗಿತ್ತು. ಒಳಗೊಳಗೆ ಅದಿತಿಯನ್ನು ಆ ಉಡುಪಿನಲ್ಲಿ ನೋಡಿ ಅವನ ಮನಸ್ಸು ತಳ್ಳನಗೊಂಡಿತ್ತು ಮತ್ತು ಅವನು ಆದಷ್ಟು ಬೇಗ ಹೋಗಿ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಳ್ಳಲು ಬಯಸುತ್ತಿದ್ದನು. ಅದಿತಿ ತನ್ನ ಮೇಲಿರುವ ಅವನ ಕಳ್ಳ ನೋಟವನ್ನು ಅರಿಯಬಲ್ಲವಳಾಗಿದ್ದಳು. ಆದರೆ ಸದ್ಯಕ್ಕೆ ಅವಳು ಏನನ್ನು ಹೇಳದೆ ಫೋನ್ನಲ್ಲಿ ಊಟ ಆರ್ಡರ್ ಮಾಡಲು ಶುರು ಮಾಡಿದಳು. ಅಭಿನವ್ ತಾನು ಅವಳ ಕಡೆಗೆ ಗಮನ ಹರಿಸುತ್ತಲೇ ಇಲ್ಲವೆಂಬಂತೆ ನಟಿಸುತ್ತಿದ್ದನು. ಆದರೆ ಅವನ ಸಂಪೂರ್ಣ ಗಮನ ಕೇವಲ ಅದಿತಿಯ ಮೇಲೆಯೇ ಇತ್ತು. ಬಾಗಿಲು ತಟ್ಟಿದ ಸದ್ದಾದಾಗ ಅದಿತಿ ತನ್ನ ಜಾಗದಿಂದ ಎದ್ದೇಳಲು ಹೋದಳು. ಆದರೆ ಅವಳಿಗಿಂತ ಮುಂಚೆಯೇ ಅಭಿನವ್ ಎದ್ದು ಬಾಗಿಲು ತೆರೆಯುವ ಮುನ್ನ ಅವಳ ಬಳಿಗೆ ಬಂದನು ಮತ್ತು ಅವಳ ಕಡೆಗೆ ಬಾಗುತ್ತಾ, ನಿನ್ನನ್ನು ಈ ಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರೂ ನೋಡುವಂತಿಲ್ಲ ಬೇಬಿ ಡಾಲ್ ಎಂದನು. ಅವನ ಈ ಮಾತನ್ನು ಕೇಳಿ ಅದಿತಿಯ ಮುಖದಲ್ಲಿ ಮಂದಸ್ಮಿತ ಮೂಡಿತು. ಅವಳು ಅಭಿನವನ ಕುತ್ತಿಗೆಗೆ ತನ್ನ ಕೈಗಳನ್ನು ಬಳಸಿ ಅಪ್ಪಿಕೊಳ್ಳುತ್ತಾ, ನಾನು ಕೇವಲ ರಿಮೋಟ್ ತೆಗೆದುಕೊಳ್ಳಲು ಹೋಗುತ್ತಿದ್ದೆ ಅಷ್ಟೇ ಎಂದಳು. ಅಭಿನವನ ಮುಖದ ಬಣ್ಣವೇ ಬದಲಾಯಿತು. ಇಂದು ಅವನ ಬೇಬಿ ಡಾಲ್ ಅವನನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿದ್ದಳು. ಆದರೆ ಅಷ್ಟರಲ್ಲೇ ಬಾಗಿಲು ಮತ್ತೆ ತಟ್ಟಿದ ಸದ್ದಾದಾಗ ಅವನು ತನ್ನ ಕುತ್ತಿಗೆಯಿಂದ ಅದಿತಿಯ ಕೈಗಳನ್ನು ಸರಿಸುತ್ತಾ, ಸ್ವಲ್ಪ ತಾಳ್ಮೆಯಿಂದಿರು ಬೇಬಿ ಡಾಲ್ ಎಂದನು. ಮೊದಲು ಅವನು ಹೋಗಿ ಬಾಗಿಲು ತೆರೆದು ಊಟವನ್ನು ಒಳಗೆ ಪಡೆದುಕೊಂಡನು. ಆ ಕೆಲಸಗಾರ ಟ್ರಾಲಿಯನ್ನು ತೆಗೆದುಕೊಂಡು ಒಳಗೆ ಬರಲಾರಂಭಿಸಿದ್ದನು. ಆದರೆ ಅಭಿನವ್ ಅವನಿಗೆ ಬಾಗಿಲಿನ ಹೊರಗೆ ನಿಲ್ಲುವಂತೆ ಸನ್ನೆ ಮಾಡಿದನು. ಅವನ ಬೇಬಿ ಡಾಲ್ ಇದ್ದ ಆ ಉಡುಪಿನ ಸ್ಥಿತಿಯಲ್ಲಿ ಅವಳ ಮೇಲೆ ಬೇರೆ ಯಾರ ಕಣ್ಣು ಬೀಳುವುದನ್ನು ಅವನು ಸಹಿಸಲು ಸಿದ್ಧನಿರಲಿಲ್ಲ. ಅವನು ಏನನ್ನಾದರೂ ಹೇಳುವ ಮುನ್ನವೇ ಅದಿತಿ ಪ್ಲೇಟ್ ಹಿಡಿದು ಅವನ ಬಳಿಗೆ ಬಂದಳು ಮತ್ತು ಅವನ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾ, ನೀವು ನನ್ನ ಪ್ರತಿಯೊಂದು ಆಸೆಯನ್ನು ಈಡೇರಿಸುತ್ತೀರಲ್ಲವೇ? ನನ್ನ ಪ್ರತಿಯೊಂದು ಮಾತನ್ನು ಕೇಳುತ್ತೀರಲ್ಲವೇ? ಹಾಗಾದರೆ ಈಗ ನನಗಾಗಿ ಒಂದು ಸಣ್ಣ ಕೆಲಸ ಮಾಡುತ್ತೀರಾ ಎಂದಳು. ಅವಳು ಈ ರೀತಿ ಹೇಳಿದ ಶೈಲಿಯೇ ಅಭಿನವನ ಹೃದಯವನ್ನು ಕದಿಯುತ್ತಿತ್ತು. ಅವನು ಕೂಡ ಅದಿತಿಯ ಸೊಂಟದ ಮೇಲೆ ಕೈಯಿಟ್ಟು, ನೀನು ಆಜ್ಞಾಪಿಸು ನನ್ನ ಬೇಬಿ ಡಾಲ್ ಎಂದನು. ನೀವು ನನಗೆ ಈ ಊಟವನ್ನು ತಿನ್ನಿಸುತ್ತೀರಾ ಎಂದು ಅದಿತಿ ಪ್ಲೇಟ್ ಕಡೆಗೆ ನೋಡುತ್ತಾ ಕೇಳಿದಾಗ ಅಭಿನವ್ ಲಘುವಾಗಿ ನಗುತ್ತಾ ಅವಳ ಕೈಯಿಂದ ಆ ಪ್ಲೇಟ್ ಪಡೆದುಕೊಂಡು ಪೂರ್ತಿ ಊಟವನ್ನು ತಿನ್ನಿಸಿದನು. ಅವನ ಮಡಿಲಿನಲ್ಲಿ ಕುಳಿತಿದ್ದ ಅದಿತಿ ತನ್ನ ಕೈಗಳನ್ನು ಅವನ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತಾ, ನಾನು ನಿಮ್ಮ ಮಡಿಲಲ್ಲೇ ಮಲಗಿಕೊಳ್ಳಲೇ ಎಂದಳು. ನಿನಗೆ ಈಗ ನಿಜವಾಗಿಯೂ ನಿದ್ದೆ ಬರುತ್ತಿದೆಯೇ ಎಂದು ಅಭಿನವ್ ಅವಳ ಕಡೆಗೆ ನೋಡುತ್ತಾ ಕೇಳಿದನು. ಈ ಹುಡುಗಿ ನಿಜಕ್ಕೂ ಹುಚ್ಚಳ. ಅವನ ನಿದ್ದೆಯನ್ನು ಕೆಡಿಸಿದ ನಂತರ ಈಗ ಮಲಗುವ ಮಾತನಾಡುತ್ತಿದ್ದಾಳೆ. ಆದರೆ ಅದಕ್ಕಿಂತ ಮುಂಚೆಯೇ ಅದಿತಿ ಅವನ ಎದೆಗೆ ಹೊರಗುತ್ತಾ, ನಿಮಗೆ ನಿದ್ದೆ ಬರುತ್ತಿಲ್ಲವೇ ಎಂದು ಕೇಳಿದಳು. ಅಭಿನವ್ ತಕ್ಷಣವೇ ಇಲ್ಲವೆಂಬಂತೆ ತಲೆಯಾಡಿಸಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಾಗ ಅದಿತಿಯ ಮುಖದಲ್ಲಿ ಒಂದು ಮಾದಕ ನಗು ಮೂಡಿತು. ಅವಳು ಅಭಿನವನ ಮಡಿಲಲ್ಲಿ ಇದ್ದುದರಿಂದ ಅಭಿನವನ ಹಾವಭಾವಗಳಿಂದ ಅವನ ಉದ್ದೇಶವನ್ನು ಚೆನ್ನಾಗಿ ಅರಿಯಬಲ್ಲವಳಾಗಿದ್ದಳು. ಆದರೆ ಅಭಿನವ್ ಇನ್ನು ತನ್ನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ದನ್ನು ಕಂಡು ಅವಳು ಆಶ್ಚರ್ಯಚಕಿತಳಾಗಿದ್ದಳು. ಅವಳು ಅವನ ಕೆನ್ನೆಗೆ ಮುತ್ತಿಡುತ್ತಾ, ನನಗೆ ನಿಜವಾಗಿಯೂ ತುಂಬ ನಿದ್ದೆ ಬರುತ್ತಿದೆ, ನಾನು ಮಲಗಿಕೊಳ್ಳಲೇ ಎಂದಳು. ಅವಳ ಆ ಉಷ್ಣ ಹಾಗೂ ಮಾದಕ ಧ್ವನಿಯನ್ನು ಕೇಳಿ ಅಭಿನವನ ರೋಮಗಳು ಎದ್ದು ನಿಂತವು. ಅವನು ಇದ್ದಕ್ಕಿದ್ದಂತೆ ಅದಿತಿಯ ಕೈ ಹಿಡಿದು ತಕ್ಷಣವೇ ಸಹಜ ಸ್ಥಿತಿಗೆ ಬಂದು, ನಿನಗೆ ಮಲಗಬೇಕೆಂದಿದ್ದರೆ ಹೋಗಿ ಬೆಡ್ ಮೇಲೆ ಮಲಗು ಎಂದನು. ಅಭಿನವನ ಪ್ರಜ್ಞೆ ತಪ್ಪಿಸುತ್ತೇನೆ ಎಂದು ಯೋಚಿಸುತ್ತಿದ್ದ ಅದಿತಿ ಇದ್ದಕ್ಕಿದ್ದಂತೆ ತನ್ನ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವನನ್ನು ತಿಟ್ಟಿಸಿ ನೋಡಲಾರಂಭಿಸಿದಳು. ಅವಳಿಗೆ ತನ್ನ ಎಲ್ಲ ಶ್ರಮವೂ ವ್ಯರ್ಥವಾದಂತೆ ಕಾಣಿಸುತ್ತಿತ್ತು ಮತ್ತು ಇದರೊಂದಿಗೆ ಅವಳಿಗೆ ಕೋಪವೂ ಬರುತ್ತಿತ್ತು. ತನ್ನ ಗಂಡನನ್ನು ಸೆಳೆಯಲು ಅವಳು ಹೆಂಡತಿಯಾಗಿ ಮಾಡಬೇಕಾದ ಎಲ್ಲ ತಂತ್ರಗಳನ್ನು ಪ್ರಯೋಗಿಸಿದ್ದಳು. ಆದರೆ ಅವಳ ಗಂಡ ಮಾತ್ರ ಒಣ ಹಠದ ಅಂಗಡಿಯಂತೆ ಇದ್ದ ಜಾಗದಿಂದ ಕದಡುತ್ತಲೇ ಇರಲಿಲ್ಲ. ಹಾಗೆ ನೋಡಿದರೆ ಅವನು ರೋಮಾನ್ಸ್ನ ಭಂಡಾರವೇ ಆಗಿದ್ದನು. ಆದರೆ ಅದಿತಿ ನಿಜವಾಗಿಯೂ ಅವನ ಸಾನ್ನಿಧ್ಯಕ್ಕಾಗಿ ತವಕಿಸುತ್ತಿದ್ದಾಳೆ ಎಂದು ತಿಳಿದಿದ್ದರೂ ಅಭಿನವ್ ಹಾಗೆ ನಟಿಸುತ್ತಿದ್ದನು. ಅವನು ಬೇಕೆಂದೇ ಅವಳನ್ನು ತವಕಿಸುವಂತೆ ಮಾಡುತ್ತಿದ್ದನು ಮತ್ತು ಈಗ ಈ ವಿಷಯ ಅವಳಿಗೆ ಕೋಪ ತರಿಸಲಾರಂಭಿಸಿತು. ಅವಳು ಮುಖ ಸಿಂಡರಿಸಿಕೊಂಡು ಅವನ ಮಡಿಲಿನಿಂದ ಎದ್ದು ಚುಪ್ ಆಗಿ ಹೋಗಿ ಬೆಡ್ ಮೇಲೆ ಮಲಗಿಕೊಂಡಳು. ಇದನ್ನು ನೋಡಿ ಅಭಿನವ್ ನಗಲಾರಂಭಿಸಿದನು. ಅದಿತಿ ಬ್ಲ್ಯಾಂಕೆಟ್ ತೆಗೆದುಕೊಂಡು ಬೇಕೆಂದೇ ಎಸಿಯ ತಾಪಮಾನವನ್ನು ಸಂಪೂರ್ಣವಾಗಿ ಹೆಚ್ಚಿಸಿ ತನ್ನನ್ನು ಪೂರ್ತಿಯಾಗಿ ಮುಚ್ಚಿಕೊಂಡು ಮಲಗಿದಳು. ಮತ್ತು ನಿಮಗೆ ಕೇವಲ ನಿಮ್ಮ ಕೆಲಸದ ಮೇಲಷ್ಟೇ ಪ್ರೀತಿ ಇರೋದು ಅಲ್ವಾ? ಹೋಗಿ ಆ ಚಳಿಯಲ್ಲಿ ನಡುಗಿ. ಆದರೆ ಒಂದು ವೇಳೆ ತಪ್ಪು ಮಾಡಿಯಾದರೂ ನೀವು ನನ್ನ ಬ್ಲ್ಯಾಂಕೆಟ್ ಒಳಗೆ ಬಂದರೆ ನೋಡಿ ಎಂದು ಹೇಳಿ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಆದರೆ ಅವಳ ಮಾತುಗಳನ್ನು ಕೇಳಿ ಅಭಿನವನ ಮುಖದ ಮೇಲಿನ ನಗು ಮತ್ತಷ್ಟು ದೊಡ್ಡದಾಯಿತು. ಅವನು ತನ್ನ ಫೋನ್ನಲ್ಲಿ ಒಂದು ಮೆಸೇಜ್ ಮಾಡಿದನು. ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ ತಾನೆ ಎಂದು. ಮರುಕ್ಷಣವೇ ಎದುರುಗಡೆಯಿಂದ ಮೆಸೇಜ್ ಬಂತು, ಎಸ್ ಬಾಸ್ ಎಂದು. ಅವನು ಮೆಸೇಜ್ನ ಉತ್ತರವನ್ನು ನೋಡಿ ಫೋನನ್ನು ಪಕ್ಕಕ್ಕಿಟ್ಟು ಅದಿತಿ ನಿದ್ದೆಗೆ ಜಾರುವುದನ್ನು ಕಾಯಲಾರಂಭಿಸಿದನು. ಅವನು ಕೇವಲ ತನ್ನ ಬೇಬಿ ಡಾಲ್ಗಾಗಿ ಒಂದು ಸರ್ಪ್ರೈಸ್ ಪ್ಲಾನನ್ನು ಮಾಡುತ್ತಿದ್ದನು ಅಷ್ಟೇ.
ಅವಳ ಮುಂದೆ ಅವನು ತನ್ನ ಇಡೀ ಜಗತ್ತು ಮತ್ತು ಜೀವನವನ್ನೇ ಸೋತು ಬಿಟ್ಟಿದ್ದನು. ಹಾಗಿರುವಾಗ ಈ ಸವಾಲನ್ನು ಸೋಲುವುದು ಅವನಿಗೆ ಯಾವ ದೊಡ್ಡ ವಿಷಯವಾಗಿತ್ತು. ಆದರೆ ತನ್ನ ಬೇಬಿ ಡಾಲ್ಗಾಗಿ ಅವನು ಸಿದ್ಧಪಡಿಸುತ್ತಿರುವ ಸರ್ಪ್ರೈಸ್ಗೆ ಈ ತರಹದ ತವಕ ಪಡುವುದು ಯೋಗ್ಯವೇ ಆಗಿತ್ತು. ಏಕೆಂದರೆ ಅವಳ ಮುಖದಲ್ಲಿ ಅವನು ನೋಡಬಯಸುವ ಆ ಸಂತೋಷದ ಕಳೆಯನ್ನು ನೋಡಲು ಅವನು ಕಾಯುತ್ತಿದ್ದನು. ಕೋಪದಲ್ಲಿ ಕೆಂಪು, ಹಳದಿ, ಹಸಿರು, ನೀಲಿ, ನೇರಳೆ ಮತ್ತು ತಿಳಿ ನೀಲಿ ಬಣ್ಣಕ್ಕೆ ತಿರುಗುತ್ತಿದ್ದ ಅದಿತಿ ಬೆಡ್ ಮೇಲೆ ಹೋಗಿ ಚಾದರ ಹೊದ್ದು ಮಲಗಿದ್ದಳು. ಇತ್ತ ಅಭಿನವ್ ತನ್ನ ಜಾಗದಲ್ಲೇ ಕುಳಿತು ನಗುತ್ತಿದ್ದನು. ತನ್ನ ಬೇಬಿ ಡಾಲ್ನ ಕೋಪವನ್ನು ನೋಡಿ ಅವನಿಗೆ ಮಜಾ ಸಿಗುತ್ತಿತ್ತು. ಆದರೆ ಈಗ ಅವನು ಅವಳ ನಿದ್ದೆಗೆ ಜಾರುವುದನ್ನು ಕಾಯುತ್ತಿದ್ದನು ಮತ್ತು ಈ ಕ್ಷಣಗಳನ್ನು ಕಳೆಯುವುದು ಅವನಿಗೆ ತುಂಬ ಕಷ್ಟವಾಗುತ್ತಿತ್ತು. ಆದರೆ ತಾಳ್ಮೆಯ ಹಣ್ಣು ತುಂಬ ಸಿಹಿಯಾಗಿರುತ್ತದೆ. ಆದರೆ ಇಲ್ಲಿ ತಾಳ್ಮೆಯ ಹಣ್ಣು ತುಂಬ ಖಾರವಾಗಲಿತ್ತು. ಕೊನೆಗೂ ಸ್ವಲ್ಪ ಸಮಯದ ನಂತರ ಅಭಿನವ್ಗೆ ಅದಿತಿಯ ದೀರ್ಘವಾದ ಉಸಿರಾಟದ ಧ್ವನಿ ಕೇಳಿಸಿತು. ಅವನು ತನ್ನ ಜಾಗದಿಂದ ಎದ್ದು ಬೆಡ್ನತ್ತ ಬಂದಾಗ ಅದಿತಿ ನಿಜವಾಗಿಯೂ ಮಲಗಿ ಬಿಟ್ಟಿದ್ದಳು. ಅವಳ ಆ ಅಮಾಯಕ ಮತ್ತು ಮುದ್ದಾದ ಮುಖದ ಕಳೆ ಮತ್ತೆ ಮರಳಿತ್ತು. ಅಭಿನವ್ ನಗುತ್ತಾ ಅವಳ ಕೆನ್ನೆಗಳ ಮೇಲೆ ಕೈಯಿಟ್ಟನು. ನಂತರ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಕೋಣೆಯಿಂದ ಹೊರಗೆ ಬಂದನು. ಈ ಸಮಯದಲ್ಲಿ ಅಲ್ಲಿ ದೂರದವರೆಗೂ ಯಾರೂ ಇರಲಿಲ್ಲ, ಏಕೆಂದರೆ ಅಭಿನವ್ ಎಲ್ಲರನ್ನೂ ಅಲ್ಲಿಂದ ಕಳುಹಿಸಿಬಿಟ್ಟಿದ್ದನು. ಅವನು ಅದಿತಿಯನ್ನು ಎತ್ತಿಕೊಂಡು ಹೊರಗೆ ಸಮುದ್ರ ತೀರಕ್ಕೆ ಬಂದನು. ಅಲ್ಲಿ ಅವರಿಗಾಗಿ ಒಂದು ಬೋಟ್ ಸಿದ್ಧವಾಗಿ ನಿಂತಿತ್ತು. ಆ ಬೋಟ್ ಸ್ವಯಂಚಾಲಿತವಾಗಿದ್ದರಿಂದ ಅವರಿಗೆ ಬೇರೆ ಯಾರ ಅಗತ್ಯವೂ ಇರಲಿಲ್ಲ. ಅಭಿನವ್ ಅವಳನ್ನು ಆ ಬೋಟ್ನೊಳಗೆ ಕರೆತಂದು ಅಲ್ಲಿ ಸಿದ್ಧಪಡಿಸಲಾಗಿದ್ದ ಹಾಸಿಗೆಯ ಮೇಲೆ ಮಲಗಿಸಿದನು. ಅದಿತಿ ಇನ್ನೂ ಗಾಢ ನಿದ್ರೆಯಲ್ಲಿದ್ದಳು. ಅಭಿನವನ ಜಾಗದಲ್ಲಿ ಯಾರಾದರೂ ಗೂಂಡಾಗಳು ಬಂದು ಅವಳನ್ನು ಎತ್ತಿಕೊಂಡು ಹೋಗಿದ್ದರೂ ಬಹುಶಃ ಅವಳಿಗೆ ತಿಳಿಯುತ್ತಿರಲಿಲ್ಲ. ಇದಕ್ಕೆ ಒಂದು ಕಾರಣವೇನೆಂದರೆ ಅವಳು ತನ್ನ ಪ್ರೀತಿಯ ತೋಳುಗಳಲ್ಲೇ ಅತ್ಯಂತ ಸುರಕ್ಷಿತ ಭಾವನೆಯನ್ನು ಹೊಂದುತ್ತಿದ್ದಳು. ಏಕೆಂದರೆ ಅಭಿನವ್ ತನ್ನೊಂದಿಗಿರುವಾಗ ತನ್ನನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಅಭಿನವ್ ಆ ಬೋಟನ್ನು ಸ್ಟಾರ್ಟ್ ಮಾಡಿದನು. ಆ ಬೋಟ್ ನೀರಿನೊಂದಿಗೆ ಸರಸವಾಡುತ್ತಾ ಮುನ್ನಡೆಯಲಾರಂಭಿಸಿತು. ಈಗ ಅದಿತಿಗೂ ತನ್ನ ಸುತ್ತಲೂ ಏನೋ ಚಲನೆಯಾಗುತ್ತಿರುವಂತೆ ಭಾಸವಾಗಿ ಅವಳ ನಿದ್ದೆ ಕದ್ದಡಿತು. ಅವಳಿಗೆ ತನ್ನ ಸುತ್ತಲೂ ನೀರಿನ ಭಾರೀ ಸದ್ದು ಕೇಳಿಸುತ್ತಿತ್ತು. ತಾನು ಈ ಕ್ಷಣ ಯಾವುದೋ ಸಮುದ್ರದ ಮಧ್ಯದಲ್ಲಿದ್ದೇನೆ ಎಂಬಂತೆ ಅನಿಸಿತು. ಅವಳು ನಿಧಾನವಾಗಿ ಕಣ್ಣುಗಳನ್ನು ತೆರೆದಾಗ ತಾನು ಯಾವುದೇ ಸಾಮಾನ್ಯ ಹಾಸಿಗೆಯ ಮೇಲಲ್ಲ, ಬದಲಿಗೆ ಹೂಗಳಿಂದ ಮಾಡಿದ ಹಾಸಿಗೆ ಮೇಲೆ ಮಲಗಿದ್ದೇನೆ ಎಂದು ಅರಿವಾಯಿತು. ಅದು ಅತ್ಯಂತ ಮೃದುವಾಗಿತ್ತು. ಅವಳು ತನ್ನ ಸುತ್ತಲೂ ನೋಡಿದಳು. ಸಣ್ಣ ಸಣ್ಣ ದೀಪಗಳು ಅವು ನಿಜವಾದ ದೀಪಗಳಾಗಿರಲಿಲ್ಲ, ಬದಲಿಗೆ ಕೃತಕ ದೀಪಗಳಾಗಿದ್ದವು. ಆಕಾಶದ ಕಡೆಗೆ ಹೊಳೆಯುತ್ತಿದ್ದವು. ಬಹುಶಃ ಇಡೀ ಬೋಟನ್ನು ಅದರಿಂದಲೇ ಅಲಂಕರಿಸಲಾಗಿತ್ತು. ಅವಳ ಸುತ್ತಲೂ ಎಂಥದ್ದು ಸುಗಂಧ ಹರಡಿತ್ತು. ಅದರಲ್ಲಿ ಯಾವುದೇ ಮನುಷ್ಯನಾದರೂ ಮುಳುಗಿ ಹೋಗಲು ಬಯಸುತ್ತಿದ್ದನು. ಅಷ್ಟರಲ್ಲಿ ಅವಳು ತನ್ನ ಸೊಂಟವನ್ನು ಹಿಡಿದಿರುವ ಯಾರದ್ದೋ ಸ್ಪರ್ಶವನ್ನು ಅನುಭವಿಸಿದಳು. ಇದೆಲ್ಲವೂ ಏನೆಂದು ಅವಳಿಗೆ ಈಗ ಅರ್ಥವಾಯಿತು. ಮತ್ತು ಆ ಸ್ಪರ್ಶದ ಅರಿವಾಗುತ್ತಿದ್ದಂತೆಯೇ ಅವಳ ಹೃದಯ ಬಡಿತ ತಕ್ಷಣವೇ ಹೆಚ್ಚಾಯಿತು. ಅವಳ ಉಸಿರಾಟದ ವೇಗ ಹೆಚ್ಚಾಯಿತು ಮತ್ತು ಇಡೀ ದೇಹದಲ್ಲಿ ಒಂದು ನಡುಕ ಉಂಟಾಯಿತು. ಅಭಿನವನ ಚೇಷ್ಟೆಗಳು ನಿರಂತರವಾಗಿ ಅದಿತಿಯನ್ನು ಅಸಹಾಯಕಳನ್ನಾಗಿ ಮಾಡುತ್ತಿದ್ದವು. ಅದಿತಿ ಒಂದೇ ಜಿಗಿತಕ್ಕೆ ಏಳಲು ಬಯಸಿದಳು, ಆದರೆ ಅವಳ ಹೊಟ್ಟೆಯ ಮೇಲಿದ್ದ 2 ಕೈಗಳು ಅವಳನ್ನು ಏಳಲು ಬಿಡಲಿಲ್ಲ. ಅದಿತಿ ತನ್ನ ಅರೆತೆರೆದ ಕಣ್ಣುಗಳಿಂದ ಸುತ್ತಲೂ ನೋಡಿದಳು. ಈ ಕ್ಷಣ ಅವಳು ಒಂದು ಬೋಟ್ನಲ್ಲಿದ್ದಳು. ಅದು ಸಂಪೂರ್ಣವಾಗಿ ಸಮುದ್ರದ ಮಧ್ಯಭಾಗದಲ್ಲಿತ್ತು. ಅವಳ ಸುತ್ತಲೂ ಕೇವಲ ಚಂದ್ರನ ಬೆಳಕಿತ್ತು, ಅಥವಾ ಇಡೀ ಬೋಟ್ನ ಮೇಲೆ ಹಚ್ಚಲಾಗಿದ್ದ ಆ ಪುಟ್ಟ ಪುಟ್ಟ ದೀಪಗಳ ಬೆಳಕಿತ್ತು. ಮೇಲ್ಭಾಗದಲ್ಲಿ ಒಂದು ಬಿಳಿ ಪರದೆಯನ್ನು ಹಾಕಲಾಗಿತ್ತು. ಅದು ಆಕಾಶ ಮತ್ತು ಅವರ ಮಧ್ಯೆ ಒಂದು ಗೋಡೆಯಂತೆ ಕಾಣಿಸುತ್ತಿತ್ತು. ಅವನ ಈ ಸರ್ಪ್ರೈಸ್ ನೋಡಿ ಅದಿತಿಯ ಮುಖದಲ್ಲಿ ಮೂಡಿದ ಆ ಸಡಗರದ ನಗು ನೋಡಲು ಆಪ್ಯಾಯಮಾನವಾಗಿತ್ತು. ಆ ನಗುವನ್ನು ಕಂಡ ಅಭಿನವ್ ನಿರಾಳವಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡನು. ಕೊನೆಗೂ ಅವನು ಅದಿತಿಯ ಮುಖದಲ್ಲಿ ಇದನ್ನೇ ತಾನೇ ನೋಡಲು ಬಯಸಿದ್ದು. ಅದಕ್ಕಾಗಿಯೇ ಅವನು ಅವಳನ್ನು ಅಷ್ಟೊಂದು ಕಾಡಿಸಿ ತವಕಿಸುವಂತೆ ಮಾಡಿದ್ದನು. ಅದಿತಿಯ ಒಂದು ಪುಟ್ಟ ನಗುವಿಗಾಗಿ ಅವನು ಏನನ್ನು ಬೇಕಾದರೂ ಮಾಡಬಲ್ಲವನಾಗಿದ್ದನು. ಮತ್ತು ಈ ಕ್ಷಣ ಅದಿತಿಯ ಮುಖದಲ್ಲಿದ್ದ ಆ ನೆಮ್ಮದಿಯ ಭಾವಕ್ಕಾಗಿ ಅಭಿನವ್ ತನ್ನ ಜೀವನವನ್ನೇ ಮುಡಿಪಾಗಿಡಲು ಸಿದ್ಧನಿದ್ದನು. ಇಲ್ಲದಿದ್ದರೆ ಅದಿತಿಯನ್ನು ಪ್ರೀತಿಸಲು ಅವನ ಹೃದಯವು ಹಂಬಲಿಸುತ್ತಿರಲಿಲ್ಲವೇ? ಅವನು ತನ್ನ ಪ್ರಾಣಕ್ಕಿಂತ ಮಿಗಿಲಾದವಳನ್ನು ತನ್ನಿಂದ ಹೇಗೆ ತಾನೇ ದೂರವಿಡಲು ಸಾಧ್ಯ? ಅವನು ಅದಿತಿಯನ್ನು ತನ್ನ ತೋಳುಗಳಲ್ಲಿ ಹಪ್ಪಿಕೊಂಡು ತನ್ನ ಕೆನ್ನೆಯನ್ನು ಅವಳ ಕೆನ್ನೆಗೆ ಆನಿಸುತ್ತಾ, ನಾನು ನಿಜವಾಗಿಯೂ ಎಂಥದ್ದೋ ಕಠೋರ ಹೃದಯದ ಪ್ರಿಯತಮ ಎಂದು ನಿನಗೆ ಅನಿಸಿತೆ? ತನ್ನ ಹೆಂಡತಿಯನ್ನು ಹನಿಮೂನ್ಗೆ ಕರೆತಂದು ಪ್ರೀತಿಯ ಕ್ಷಣಗಳನ್ನು ನೀಡದೆ ಕೇವಲ ಕೆಲಸದಲ್ಲೇ ಮುಳುಗಿರುತ್ತೇನೆ ಎಂದುಕೊಂಡೆಯಾ? ನನಗೆ ಎಲ್ಲಕ್ಕಿಂತ ಹೆಚ್ಚು ಮುಖ್ಯವಾಗಿರುವುದು ನನ್ನ ಬೇಬಿ ಡಾಲ್ ಮಾತ್ರ, ಅವಳ ನೆಮ್ಮದಿ, ಅವಳ ಪ್ರೀತಿ ಮತ್ತು ಅವಳ ಮುಖದ ಮೇಲಿನ ನಗು. ಇದಕ್ಕಾಗಿ ಈ ಅಭಿನವ್ ತನ್ನ ಪ್ರಾಣವನ್ನಾದರೂ ಅರ್ಪಿಸಲು ಸಿದ್ಧನಿದ್ದಾನೆ ಎಂದನು. ಅದಿತಿ ಅವನ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು, ಪ್ಲೀಸ್, ಇವತ್ತಿನ ಈ ದಿನ ಈ ತರಹದ ಮಾತುಗಳನ್ನು ಆಡಬೇಡಿ. ಸದ್ಯಕ್ಕೆ ನನಗೆ ಒಂದೇ ಒಂದು ಆಸೆ ಇದೆ. ನನ್ನ ಪಾಲಿನ ಪ್ರೀತಿಯನ್ನು ನನ್ನ ಗಂಡನಿಂದ ಪಡೆಯಬೇಕು. ನಾನು ಅವರನ್ನು ತುಂಬ ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಅವರಲ್ಲದೆ ಬದುಕುವ ಬಗ್ಗೆ ನಾನು ಯೋಚಿಸಲು ಸಾಧ್ಯವಿಲ್ಲ. ಮತ್ತು ನನ್ನ ಗಂಡ ನನಗಿಂತ 1000 ಪಟ್ಟು ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಾರೆಂಬುದು ನನಗೆ ಚೆನ್ನಾಗಿಯೇ ಗೊತ್ತು ಎಂದಳು. ಹಾಗಾದರೆ ಅಭಿನವ್ ಬದುಕಿರುವಾಗ ನನ್ನ ಬೇಬಿ ಡಾಲ್ನ ಯಾವುದೇ ಆಸೆ ಅಪೂರ್ಣವಾಗಿ ಉಳಿಯಲು ಸಾಧ್ಯವೇ? ಇಷ್ಟನ್ನು ಹೇಳಿ ಅವನು ಅವಳ ತುಟಿಗಳಿಗೆ ಮುತ್ತಿಕ್ಕಿದನು. ಇಬ್ಬರು ಒಬ್ಬರನ್ನೊಬ್ಬರು ಜೊತೆಯಾಗಿ ಪಡೆದ ಆ ಸುಂದರ ಅನುಭೂತಿಯಲ್ಲಿ ನೆಮ್ಮದಿಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರು. ಇಂದು ಅವರಿಬ್ಬರ ಮಧ್ಯೆ ಯಾರೂ ಇರಲಿಲ್ಲ.
ಯಾವುದೇ ಬಂಧನವಾಗಲಿ ಅಥವಾ ವಯಸ್ಸಿನ ಅಂತರವಾಗಲಿ ಎಲ್ಲಿರಲಿಲ್ಲ. ಇಂದು ಅವರ ನಡುವೆ ಕೇವಲ ಪ್ರೀತಿ ಮಾತ್ರವಿತ್ತು. ಒಬ್ಬರನ್ನೊಬ್ಬರು ಹೊಂದೋ ಹಂಬಲ ಮತ್ತು ಜೊತೆಯಾಗಿ ಬಾಳುವ ಆಸೆ ಇತ್ತು. ಇಬ್ಬರು ಎಷ್ಟು ಸಮಯದವರೆಗೆ ಒಬ್ಬರಲ್ಲೊಬ್ಬರು ಲೀನವಾಗಿದ್ದರೋ ತಿಳಿಯದು. ರಾತ್ರಿಯ ಮುಂದಿನ ಜಾವದಲ್ಲಿ ಅದಿತಿ ಅಭಿನವನ ಎದೆಯ ಮೇಲೆ ತಲೆಯಿಟ್ಟು ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಅಭಿನವ್ ಅವಳ ತಲೆಯನ್ನು ಸವರಲಾರಂಭಿಸಿದನು. ಅದಿತಿ ನಿದ್ದೆಗೆ ಜಾರಲಿ, ಆಮೇಲೆ ಅವಳನ್ನು ಎತ್ತಿಕೊಂಡು ಕೋಣೆಗೆ ಮರಳಿ ಹೋಗಬಹುದು ಎಂದು ಅವನು ಬಯಸಿದ್ದನು. ಸ್ವಲ್ಪ ಸಮಯದಲ್ಲಿ ಅದಿತಿ ಅವನ ಎದೆಯ ಮೇಲೆ ನಿದ್ದೆಗೆ ಜಾರಿದಳು. ಆಗ ಅಭಿನವ್ ಬೋಟನ್ನು ರೆಸಾರ್ಟ್ನ ಕಡೆಗೆ ಮುನ್ನಡೆಸಿದನು. ಬೋಟ್ ದಡಕ್ಕೆ ತಲುಪಿದಾಗ ಅವನು ಮತ್ತೊಮ್ಮೆ ಅದಿತಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಬೋಟ್ನಿಂದ ಕೆಳಗಿಳಿಸಿ ಕೋಣೆಯ ಕಡೆಗೆ ಹೆಜ್ಜೆ ಇಟ್ಟನು. ಅದಿತಿ ಸಂಪೂರ್ಣವಾಗಿ ಒಂದು ಮಗುವಿನಂತೆ ಅವನ ಮಡಿಲಲ್ಲಿ ಮುದುಡಿಕೊಂಡಿದ್ದಳು. ಅವಳ ಆ ಮುಖ ಈಗ ಮತ್ತಷ್ಟು ಕಳೆಯನ್ನು ಪಡೆದುಕೊಂಡಿತ್ತು. ಅಭಿನವನ ಪ್ರೀತಿ ಅವಳ ಮುಖದಲ್ಲಿ ಮತ್ತಷ್ಟು ತೇಜಸ್ಸನ್ನು ತಂದಿತ್ತು. ಅವಳನ್ನು ಸೋಫಾದ ಮೇಲೆ ಮಲಗಿಸಿದ ನಂತರ ಅಭಿನವ್ ತನ್ನ ಜನರಿಗೆ ಫೋನ್ ಮಾಡಿ ರೆಸಾರ್ಟ್ನ ಎಲ್ಲ ಸೇವಕರನ್ನು ತಕ್ಷಣವೇ ವಾಪಸ್ಸು ಕಳುಹಿಸುವಂತೆ ತಿಳಿಸಿದನು. ಇದರಿಂದ ಅವರು ಏನನ್ನಾದರೂ ತಿನ್ನಲು ಮತ್ತು ಇತರ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವನು ಒಬ್ಬ ಸೇವಕನಿಂದ ಬಿಸಿ ನೀರಿನ ಪಾತ್ರೆ ಮತ್ತು ಟವೆಲ್ ತರಿಸಿಕೊಂಡನು. ಅವನು ಬಂದ ತಕ್ಷಣ ಅವನು ಟವೆಲನ್ನು ಬಿಸಿ ನೀರಿನಲ್ಲಿ ಅದ್ದಿ ಅದರಿಂದ ಅದಿತಿಯನ್ನು ಚೆನ್ನಾಗಿ ಒರೆಸಿ ಸ್ವಚ್ಛಗೊಳಿಸಿದನು. ಈಗ ಅವನು ಮತ್ತೊಮ್ಮೆ ಅದಿತಿಯನ್ನು ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬ್ಲ್ಯಾಂಕೆಟ್ ಒರೆಸಿ ಅವಳ ಹಣೆಗೆ ಮುತ್ತಿಟ್ಟು ಬಾತ್ರೂಮ್ಗೆ ಹೋದನು. ಅದಿತಿಗೆ ವಿಶ್ರಾಂತಿ ಪಡೆಯುವುದು ಅಗತ್ಯವಾಗಿತ್ತು. ಅದಕ್ಕಾಗಿ ಅವನು ತಾನಷ್ಟೇ ಸ್ನಾನ ಮುಗಿಸಿ ಬಂದು ಬೆಡ್ ಮೇಲೆ ಅದಿತಿಯ ಪಕ್ಕದಲ್ಲೇ ಮಲಗಿಕೊಂಡನು. ಅವನು ಅವಳನ್ನು ಮತ್ತೊಮ್ಮೆ ತನ್ನ ತೋಳಲ್ಲಿ ಅಪ್ಪಿಕೊಂಡಿದ್ದನು. ಇಬ್ಬರು ಎಷ್ಟು ಸಮಯದಿಂದ ಒಬ್ಬರಿಗಾಗಿ ಒಬ್ಬರು ತವಕಿಸುತ್ತಿದ್ದರು. ಆದರೂ ಒಬ್ಬರಿಂದೊಬ್ಬರು ದೂರವೇ ಉಳಿದಿದ್ದರು. ಯಾವಾಗಲೂ ಅವರ ಪ್ರೀತಿಯ ಹಾದಿಯಲ್ಲಿ ಯಾವುದಾದರೊಂದು ಅಡೆತಡೆಗಳು ಬರುತ್ತಲೇ ಇದ್ದವು. ಮುಂದುವರಿಯುವುದು.